ಕೆರೆಗೆ ಬಿದ್ದು ಅವಳಿ ಮಕ್ಕಳ ಸಾವು ಪ್ರಕರಣ ಯರಿನಾರಾಯಣಪುರಕ್ಕೆ ಸಚಿವ ಲಾಡ್ ಭೇಟಿ ನೀಡಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿದ್ದು ಬುಧವಾರ ಆಟವಾಡ್ತಾ ಕೆರೆಗೆ ಬಿದ್ದಿವೆ ಮಕ್ಕಳು. ಕೆರೆಗೆ ತಡೆಗೋಡೆ ಇಲ್ಲದಕ್ಕೆ ಮಕ್ಕಳು ಬಿದ್ದಿದ್ದಾರೆ. ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದರು. ಇಂದು ಘಟನಾ ಸ್ಥಳಕ್ಕೆ ಸಚಿವ ಲಾಡ್ ಭೇಟಿ ಕೊಟ್ಟಿದ್ದಾರೆ. ತಡೆಗೋಡೆ ಹಾಕದ್ದಕ್ಕೆ ಘಟನೆ ನಡೆದ ಆರೋಪನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕೆರೆ ಸುತ್ತ ತಂತಿ ಬೇಲಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಬ್ಬರು ಅವಳಿ ಮಕ್ಕಳು ಕೆರೆಗೆ ಬಿದ್ದು ಸಾವಿಗೀಡಾಗಿದ್ರು. ಈಗ ಸ್ಥಳಕ್ಕೆ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದರು. ತಡೆಗೋಡೆ ಇಲ್ಲ ಅಲ್ಲಿ, ಹಾಗಾಗಿಯೇ ಮಕ್ಕಳ ಸಾವಾಗಿದೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅಯ್ಯೋ ನನ್ನ ಮೊಮ್ಮಕ್ಕಳು ಆಡು ಮೊಮ್ಮಕ್ಕಳು ಹೊರಗೆ ಹೋಗಿದ್ದು ಒಳಗೆ ಬರ್ಲಿಲ್ರಿ. ನಾನು ಹ್ಞೂನ್ರಿ ಆಟ ಆಡ್ಕೊಂತ ಹೋಗಿದ್ರಿ. ಅವ್ರ ಮನ್ಯಾಗ ಇರೋರಲ್ರಿ, ಬರೀ ಆಟ ಆಡೋರಿ. ಅವ್ರು ಯಾರನ್ನೊಬ್ಬರನ್ನು ಕರ್ಕೊಂತಿದ್ರು, ತಾವ ಇಬ್ಬರು ಆಡೋರಿ. ಅವರು ಒಂದು ಗಾಡಿ ತಗೊಂಡು ಆಟ ಆಡಕತ್ತಿದ್ರು ಅಂದ್ರೆ ಯಾರಿಗೆ ಕೊಡ್ತಿದ್ದಿಲ್ರಿ. ನನ್ನ ಮೊಮ್ಮಕ್ಕಳು ಕರ್ಕೊಂಡ್ರಿ. ಅಯ್ಯೋ ನನ್ನ ಮೊಮ್ಮಕ್ಕಳು. ಈಗ ಜಿಲ್ಲಾಡಳಿತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ತಡೆಗಾಡಿ ಕಟ್ತಕ್ಕಂಥ ವ್ಯವಸ್ಥೆ ಮುಂದೆನೂ ಮಾಡ್ತೀವಿ. ತಡೆಗಾಡಿನ ಕಟ್ಟ ತಕ್ಷಣ ಸೊಲ್ಯೂಷನ್ ಇಲ್ಲ. ನಾವು ಈವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಮಾಡಿದ್ರು ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ. ಸೊ ಸಾರ್ವಜನಿಕರ ಮನವಿ ಇದೆ, ಇಂಥ ಸಂದರ್ಭದಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ, ನೀರಿದೆ ಅಲ್ಲಿ, ಬೇರೆ ಕುಡಿಯ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ. ನಮ್ಮ ಮಕ್ಕಳನ್ನ ಕಾಪಾಡತಕ್ಕಂಥದ್ದು ಜವಾಬ್ದಾರಿ ತಾವು ಸ್ವಲ್ಪ ಊರಿನ ಎಲ್ಲ ಯಜಮಾನರು, ಮುಖಂಡರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಂತ ತಮ್ಮ ಮುಖಾಂತರ ಹೇಳ್ತೀವಿ. ಒಂದು, ಎರಡನೇದು, ನಾನು ಇಲ್ಲೇ DC ಅವ್ರಿಗೆ ಹೇಳಿದ್ದೀನಿ, ಇದು ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ವತಿಯಿಂದ ನಾವೇನ ರಿಲೀಫ್ ಕೊಡ್ಲಿಕ್ಕೆ ಆಗತ್ತಾ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಬರೀಲಿಕ್ಕೆ ಹೇಳಿದ್ದೀನಿ. ನಾನೇ ಹೋಗಿ ಮಾನ್ಯ ಮುಖ್ಯಮಂತ್ರಿ ಭೇಟಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನನ್ನ ಸ್ಪೆಷಲ್ ಆಗಿ ಏನನ್ನ ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗತ್ತೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.